ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಖ್ಯಾತಿಯಾಗಿ ಕನ್ನಡಿಗರ ಮನಸ್ಸಿನಲ್ಲಿ ಗೊಂಬೆಯಾಗಿ ಮಿಂಚಿದ ನಿವೇದಿತಾ ಗೌಡ ಇತ್ತೀಚಿನ ದಿನಗಳಲ್ಲಿ ಭಾರೀ ಸುದ್ದಿಯಲ್ಲಿದ್ದಾರೆ. ತನ್ನ ಬ್ಯೂಟಿ ಮತ್ತು ಗ್ಲಾಮರಸ್ ಲುಕ್ಗಳಿಂದ ನಿವೇದಿತಾ ವೇಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರು. ಅಂದು ಟಿಕ್ಟಾಕ್ ಮೂಲಕವೇ ಖ್ಯಾತಿಯಾಗಿದ್ದ ನಿವೇದಿತಾ ಗೌಡ ಇಂದು ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮೂಲಕ ಮಿಂಚುತ್ತಿದ್ದಾರೆ. ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಭಾಗವಹಿಸುತ್ತಿದ್ದಾರೆ. ಚಂದನ್ ಶೆಟ್ಟಿ ಜೊತೆಗೆ ಮದುವೆಯಾಗಿ ಬಳಿಕ ವಿಚ್ಛೇದನ ಪಡೆದಿರುವ ನಿವೇದಿತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಪರ್ಧಿಯಾಗಿದ್ದಾರೆ. ಇದೀಗ ಈ ಶೋನಲ್ಲಿ ಅವರು ಕಣ್ಣೀರಿಟ್ಟ ಪ್ರಸಂಗ ನಡೆದಿದೆ. ನನ್ನ ಜೀವನದಲ್ಲಿ ಏನೇನೋ ಆಯ್ತು, ಆಗ ನನ್ನ ಜೊತೆ ನಿಂತಿದ್ದು ಅಪ್ಪ ಎಂದು ಶೋನಲ್ಲಿ ನಿವೇದಿತಾ ಗೌಡ ಅವರು ಹೇಳಿಕೊಂಡಿದ್ದಾರೆ. ನಿವೇದಿತಾ ಗೌಡ ತನ್ನ ತಂದೆ ಎಷ್ಟು ಬೆಂಬಲ ನೀಡಿದ್ರು ಎಂಬುದರ ಬಗ್ಗೆ ಮಾತನಾಡುತ್ತಾ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ. ನಿವೇದಿತಾ ಗೌಡ ತಂದೆಯ ಬಗ್ಗೆ ಹೇಳುತ್ತಿದ್ದಂತೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರ ಕಣ್ಣಲ್ಲೂ ನೀರು ತುಂಬಿ ಬಂದಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಎಲ್ಲಾ ಸ್ಪರ್ಧಿಗಳನ್ನ ಒಟ್ಟುಗೂಡಿಸಿ ಡ್ಯಾನ್ಸ್ ರೌಂಡ್ ಮಾಡಲಾಗಿದೆ. ಅದರಲ್ಲಿ ನಿವೇದಿತಾ ಗೌಡ ಮತ್ತು ಧನರಾಜ್ ಆಚಾರ್ ಅವರು ತಂದೆ ಮಗಳಾಗಿ ಡ್ಯಾನ್ಸ್ ಮಾಡಿದ್ದಾರೆ. ರಮೇಶ್ ಅರವಿಂದ್ ನಟನೆಯ ಪುಷ್ಪಕ ವಿಮಾನ ಸಿನಿಮಾದ ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ಹಾಡಿಗೆ ಧನು ಮತ್ತು ನಿವಿ ಭಾವುಕರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇದು ನೋಡುಗರ ಮನ ಗೆದ್ದಿದೆ. ಇದೇ ವೇಳೆ ತಮ್ಮ ತಂದೆಯನ್ನ ನೆನಪು ಮಾಡಿಕೊಂಡಿರುವ ನಿವೇದಿತಾ ಗೌಡ ಕಣ್ಣೀರಿಟ್ಟಿದ್ದಾರೆ. ನನ್ನ ಲೈಫ್ ನಲ್ಲಿ ಏನೇನೋ ಒಂದಷ್ಟು ಆದ್ಮೇಲೆ ನಾನು ಇಷ್ಟು ಗಟ್ಟಿಯಾಗಿರುವುದಕ್ಕೆ ನನ್ನ ತಂದೆಯೇ ಕಾರಣ. ನಾನು ನಿನ್ನ ಜೊತೆಗೆ ಇದ್ದೀನಿ, ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳ್ತಾರೆ. ಇದು ಅವರಿಗೆ ನಿಜಕ್ಕೂ ಎಷ್ಟು ಕಷ್ಟ ಎಂದು ನಿವೇದಿತಾ ಗೌಡ ಅವರು ಹೇಳಿದ್ದಾರೆ. ನಿವೇದಿತಾ ಮಾತು ಕೇಳಿ ಐಶ್ವರ್ಯ ಸಿಂಧೋಗಿ, ರಜತ್ ಕಣ್ಣಾಲೆ ಕೂಡ ಒದ್ದೆಯಾಗಿದೆ. ಈ ಶೋನಲ್ಲಿ ಅದಿತಿ ಪ್ರಭುದೇವ, ನೆನಪಿರ್ಲಿ ಪ್ರೇಮ್ ಅವರು ಅತಿಥಿಗಳಾಗಿದ್ದರು. ಈ ಡ್ಯಾನ್ಸ್ ಬಗ್ಗೆ ಮಾತನಾಡಿದ ನಟ ಪ್ರೇಮ್, ಪ್ರಪಂಚದಲ್ಲಿ ತಂದೆಯ ಜೀವವೇ ಹಾಗೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಏನಾದ್ರೂ ಕೇಳಿದಾಗ ಜೀವ ಬಿಟ್ಟು ಏನು ಬೇಕಾದ್ರೂ ತಂದು ಕೊಡ್ತಾರೆ ಎಂದು ಹೇಳಿದ್ದಾರೆ.